ಒಂದು 2-3 ಸ್ಪೂನ್ ಆಯಿಲ್ ಹಾಕಬೇಕು. ನಾವು ಯೂಸ್ ಮಾಡ್ತಾ ಇದೀವಿ ಇವತ್ತು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಯಾವ್ಯಾವ ತರ ಎಲ್ಲ ಕ್ಯಾರೆಕ್ಟರ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ? ವಿಲ್ಲನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಓಕೆ, ಯಾಕೆ ಹೇಳಿ, ಎಲ್ಲ ಸಾಪ್ ಆಗ್ತಾರೆ. ಹೌದು, ಯಾವ್ದು ಇಷ್ಟ ಅದರಲ್ಲಿ ಅಂತ ಎಲ್ಲ ಕೇಳಿದ್ರೆ? ಬೇರೆಯವರೆಲ್ಲ ಇಷ್ಟಪಡ್ತಾರೆ. ನೋಡಿ ಅಜ್ಜಿಗಳೆಲ್ಲ ಇರ್ತಾರಲ್ಲ, ಶಾಪ. ಬೈತಾನೇ ಇರ್ತಾರೆ ಯಾವಾಗಲೂ. ಯಾಕೆ ನಿಮ್ಮನೆ ಆಗ್ತಿದಾರ ಅಜ್ಜಿ ಇದಾರ? ನಾನು ನಮ್ಮ ಮನೆ ಹತ್ರ ಎಲ್ಲ ನೋಡಿದ್ದೀನಿ. ಓಕೆ, ಈಗ ಎಗ್ ಎಲ್ಲ ಬೀಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದು ಪ್ಯಾನ್ಗೆ ಹಾಕಿದ್ದೀನಿ ಎಗ್ಗು. ಇದನ್ನ ಜಸ್ಟ್ ಸ್ಕ್ರಾಂಬಲ್ ಎಗ್ ತರ ಮಾಡ್ಕೋಬೇಕು. ಜಸ್ಟ್ ಲೈಟ್ ಆಗಿ ಈ ತರ ಹಿಂಗ್ ಮಾಡ್ಕೊಂಡು ಜಸ್ಟ್ ಆಮೇಲೆ ಕ್ಯೂಬ್ಸ್ ತರ ಕಟ್ ಮಾಡ್ಬೇಕು. ಇದು ಸ್ಕ್ರಾಂಬಲ್ಡ್ ಎಗ್ ತರ ಇದೊಳ್ಳೆ ಮಡಚಿದಾರೋ ಬೆಡ್ಶೀಟ್ ಆದಂಗೆ ಆಗೋಯ್ತು. ಇದು ಆಫ್ ಮಾಡ್ಕೊಳ್ಳೋಣ, ಇದಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾನ್ ಬೇಕು. ಆಯಿಲ್ ಬೇಕು, 1 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಓಕೆ, ಆಯಿಲ್ ಚೆನ್ನಾಗಿ ಯೂಸ್ ಮಾಡ್ಬೋದು. ಡಯಟ್ ಮಾಡೋರು 1 ಸ್ಪೂನ್ ಆಯಿಲ್ ಯೂಸ್ ಮಾಡ್ಬೋದು. ಸಾಕಾ? ಹಾಂ, ಸಾಕು. ಓಕೆ, ಸೊ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇದೆಯಲ್ಲ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು. ಸೊ ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಈಗ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಇದು ನಾವು ಯೂಸ್ ಮಾಡ್ತಾ ಇರೋದು. ಫ್ರೀಡಮ್ ರಿಫೈನ್ ಫಿಸಿಕಲ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್ ಅಂತ ಹೀಗೆ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಈ ಆಯಿಲ್ ನ ಬಳಸಿ ಮಾಡಿರುವಂತ ಯಾವುದೇ ಅಡಿಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆ ಅಂತಂದ್ರೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ತುಂಬಾ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ನೆಕ್ಸ್ಟ್ ಈಗ ಜಿಂಜರ್ ಗಾರ್ಲಿಕ್ ಹಾಕೊಳ್ಳೋಣ. ಓಕೆ, ಸಾಕಾಗುತ್ತೆ. ನೆಕ್ಸ್ಟ್ ಗಾರ್ಲಿಕ್ 1 ಸ್ಪೂನ್ ಹಾಕಿದ್ದೇನೆ. ಗಾರ್ಲಿಕ್ ಅಲ್ಲ, ಜಿಂಜರ್. ನೆಕ್ಸ್ಟ್ ಆನಿಯನ್ಸು. ನೆಕ್ಸ್ಟ್ ಚಿಲ್ಲೀಸು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು. ಓಕೆ, ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರು. ಓಕೆ, ಸ್ವಲ್ಪ ಸಾಲ್ಟು ಹಾಕೋಬಿಡೋಣ ಇವಾಗಲೇ. ಫ್ರೀಡಮ್ ಆಯಿಲ್ ಯೂಸ್ ಮಾಡಿದ್ದೀವಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ವಾವ್, ನೋಡಿದ್ರ ಸೂಪರ್. ನೆಕ್ಸ್ಟ್ ಇವಾಗ ಸೋಯಾ ಸಾಸ್. ಒಂದು ಸ್ವಲ್ಪ ವಾಟರ್. ಸಾಕಾ? ಹಾಂ. ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ. ಆಯ್ತು, ಎಷ್ಟು ಹಾಕಿದ್ದೀರಾ? 1 ಸ್ಪೂನ್. ನಮ್ಗೆ ಎಷ್ಟು ಬೇಕು ಅಷ್ಟೇ, ಜಸ್ಟ್ ಗಾರ್ನಿಶಿಂಗಿಗೆ ಅಷ್ಟೇ. ನೆಕ್ಸ್ಟು ಇದನ್ನು ಸ್ವಲ್ಪ ಸೆಟ್ ಆಗಲಿ, ಬಾಯ್ಲ್ ಆಗಲಿ. ಯಾರು ನಿಮ್ಗೆ ಪ್ರಿಯಾಂಕಾ ನಾನಿನ್ನ ಪ್ರೀತಿಸುತ್ತೇನೆ ಅಂತ ಯಾರು ಹೇಳಿಲ್ವಾ? ಆ್ಯಕ್ಚುಲಿ ಅನ್ಸಿದ್ದು ಕಾಲೇಜ್ ಡೇಸ್, ಸ್ಕೂಲ್ ಡೇಸಲ್ಲೆಲ್ಲ ಅಂದರೆ ನಾವು ಹೋಗೋದು ಇಲ್ಲಾಂದರೆ ಜಾಸ್ತಿ ಓದ್ಲಿಕ್ಕಾಗಲ್ಲ. ಓಕೆ, ಇದಾಗಿದೆ. ಈಗ ಒಂದು ಪ್ಲೇಟ್. ನಯನ ಅವರೇ, ಈಗ ಎಗ್ ಚಿಲ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು. ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಮೇಡಮ್ ಅವರೇ, ಹೇಳಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಂ. ವಾವ್, ಸಖತ್ತಾಗಿದೆ. ನೀವೊಂದ್ಸರಿ ಟೇಸ್ಟ್ ಮಾಡ್ತೀರಾ? ಎಸ್, ಗೋಬಿ ಮಂಚೂರಿ ಟೈಪ್. ಚೆನ್ನಾಗಿದೆ. ಫ್ರೀಡಮ್ ಆಯಿಲ್ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗಿದೆ. ಸೂಪರ್ ಆಗಿದೆ. ವಾವ್. ಸೊ ನಮ್ಮ ಪ್ರಿಯಾಂಕಾ ಅವರ ಈ ಎಗ್ ಚಿಲ್ಲಿಗೆ ನಮ್ಮ ಕಡೆಯಿಂದ ಮದ್ವಿ. ಎಗ್ ಚಿಲ್ಲಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ 5 ರಿಂದ 6 ಒಡೆದ ಮೊಟ್ಟೆ, 1 ಚಮಚ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಈಗ ಒಂದು ಕಡಾಯಿಗೆ 3 ಚಮಚ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಬೀಟ್ ಮಾಡಿಕೊಂಡ ಮೊಟ್ಟೆಯನ್ನು ಕಡಾಯಿಗೆ ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಗಳ ರೀತಿ ಕಟ್ ಮಾಡಿಕೊಳ್ಳಿ. ಈಗ ಒಂದು ಕಡಾಯಿಗೆ 1 ಚಮಚ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಕಪ್ ಉದ್ದಗೆ ಹೆಚ್ಚಿದ ಈರುಳ್ಳಿ, ಖಾರಕ್ಕೆ
ಮೊದಲಿಗೆ ಹಸಿಮೆಣಸಿನಕಾಯಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ 1 ಕಪ್ ಉದ್ದಗೆ ಕತ್ತರಿಸಿದ ಕ್ಯಾಪ್ಸಿಕಮ್, 2 ಚಮಚ ಸೋಯಾ ಸಾಸ್, 2 ಚಮಚ ಟೊಮ್ಯಾಟೊ ಸಾಸ್, ಸ್ವಲ್ಪ ನೀರು ಸೇರಿಸಿ ಕೈಯಾಡಿಸಿ. ನಂತರ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ತಯಾರಿಸಿಕೊಂಡ ಮೊಟ್ಟೆ ಮಿಶ್ರಣವನ್ನು ಮಸಾಲೆಗೆ ಸೇರಿಸಿಕೊಂಡು ಹದವಾಗಿ ಕಲಸಿಕೊಂಡರೆ ರುಚಿಯಾದ ಎಗ್ ಚಿಲ್ಲಿ ಸವಿಯಲು ಸಿದ್ಧ.